ಪ್ರಾಸ್ಟೇಟ್ ಕ್ಯಾನ್ಸರ್ನ ಹೇಗೆ ಅದು ಬರೋದಕ್ಕಿಂತ ಮುಂಚೆನೇ ತಡೆಗಟ್ಟಬಹುದು ನಾವು? ಒಬ್ಬ ಪೇಷಂಟು ಜವಾಬ್ದಾರಿಯುತವಾಗಿ ತನ್ನ ವೈದ್ಯರು ಯಾವ ರೀತಿಯಾದಂತಹ ಒಂದು ಫಾಲೋ ಅಪ್ನ ಹೇಳಿರ್ತಾರೋ ಆ ಫಾಲೋ ಅಪ್ನ ಮಾಡೋದು ತುಂಬ ಅವಶ್ಯಕ. ಸರ್, ನೀವು ಹೇಳಿದ್ರಿ ಚಿಕಿತ್ಸೆ ಕೊಡಬಹುದು ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಬಂದಾಗ ಅಂತ. ಈ ಚಿಕಿತ್ಸೆ ನೀವು ಕೊಡುವಂತಹ ವಿಧಾನ ಹೇಗಿರುತ್ತೆ? ಈ ಪ್ರಶ್ನೆಗೆ ಇವತ್ತಿಗೆ ತುಂಬ ಮಹತ್ವ ಇದೆ. ಯಾಕೆ ಅಂತ ಹೇಳಿದರೆ, ನಾನು ಮೊದಲನೇದಾಗಿ ಹೇಳಿದೆ ತಮಗೆ, ಪ್ರಾಸ್ಟೇಟ್ ಕ್ಯಾನ್ಸರ್ ಈಸ್ ನೌ ಬಿಕಮಿಂಗ್ ದಿ ಮೋಸ್ಟ್ ಕಾಮನ್ ಸಾಲಿಡ್ ಆರ್ಗನ್ ಕ್ಯಾನ್ಸರ್ ಇನ್ ದ ವರ್ಲ್ಡ್. ಸರ್, ಈಗ ಕ್ಯಾನ್ಸರ್ಗೆ ಸರ್ಜರಿ ಅಥವಾ ಈ ರೇಡಿಯೋಥೆರಪಿ ಅಂತ ಚಿಕಿತ್ಸೆಗಳನ್ನು ನೀಡಿದಾಗ ಕೆಲವೊಂದು ಅಡ್ಡ ಪರಿಣಾಮಗಳು ಉಂಟಾಗತ್ತೆ. ಆ ಅಡ್ಡ ಪರಿಣಾಮಗಳನ್ನು ಹೇಗೆ ನಿವಾರಿಸ್ಕೊಳ್ಬಹುದು? ನಿಮಗೆ ತಿಳಿದಿರೋ ರೀತಿಯಲ್ಲಿ ಯಾವುದೇ ಒಂದು ಚಿಕಿತ್ಸೆಯನ್ನು ನಾವು ನೀಡಿದಾಗ ಅದರಲ್ಲಿ ಕೆಲವು ಅಡ್ಡ ಪರಿಣಾಮಗಳು ಆಗುವಂತಹ ಸಾಧ್ಯತೆಗಳಿದ್ದೇ ಇರ್ತವೆ. ಹೆಚ್ಚಾಗಿ ಕ್ಯಾನ್ಸರ್ಗೆ ಅಂತ ನಾವು ಯಾವ ಚಿಕಿತ್ಸೆಗಳನ್ನು ಕೊಡ್ತೀವೋ ಅವು ಸ್ವಲ್ಪ ತೀಕ್ಷ್ಣವಾದ ಪ್ರಮಾಣದಲ್ಲೇ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನನ್ನ ಅಂದಾಜಿನಲ್ಲಿ ಸುಮಾರು ಈಗ ಒಂದು ದಶಕದ ಈಚೆಗೆ ನಾವು ತಂತ್ರಜ್ಞಾನವನ್ನು ತುಂಬ ಚೆನ್ನಾಗಿ ಅಳವಡಿಸ್ಕೊಂಡಿದ್ದೀವಿ. ಈ ತಂತ್ರಜ್ಞಾನಗಳು ನಮಗೆ ನಾವು ಕೊಡುವಂತಹ ಚಿಕಿತ್ಸೆಗಳನ್ನು ತುಂಬ ಸುಲಭವಾಗಿ ಕೊಟ್ಟು ಹೆಚ್ಚು ಅಡ್ಡ ಪರಿಣಾಮಗಳು ಇಲ್ಲದೆ ನಾವು ಒಬ್ಬ ರೋಗಿಯನ್ನು ಚಿಕಿತ್ಸೆ ಕೊಟ್ಟು ಅವರ ಕಾಯಿಲೆಯನ್ನು ಗುಣಪಡಿಸೋದಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾವೆ. ಇತ್ತೀಚಿನ ದಿನಗಳಲ್ಲಿ ನಾನು ಹಿಂದೆಯೇ ಹೇಳಿದ ಹಾಗೆ ನಾವು ಈಗ ರೊಬೋಟಿಕ್ ಸರ್ಜರಿ ಮಾಡ್ತೀವಿ. ಇದರಲ್ಲಿ ದೊಡ್ಡ ಪ್ರಮಾಣದ ಈ ಒಂದು ಶಸ್ತ್ರಚಿಕಿತ್ಸೆಯನ್ನು ಸಣ್ಣ ಸಣ್ಣ ರಂಧ್ರಗಳ ಮೂಲಕನೇ ನಾವು ಮುಗಿಸ್ಬಿಡ್ತೀವಿ. ಹಾಗಾಗಿ ಈ ರೀತಿ ಮಾಡುವಂತಹ ಶಸ್ತ್ರಚಿಕಿತ್ಸೆಯಿಂದ ಆಗುವಂತಹ ಅಡ್ಡ ಪರಿಣಾಮಗಳು ತುಂಬ ಕಡಿಮೆ ಇದ್ದಾಗಲೂ ಬಹಳ ಕಡಿಮೆ ಸಮಯದಲ್ಲಿ ರೋಗಿಗಳು ಆ ಅಡ್ಡ ಪರಿಣಾಮಗಳಿಂದ ಬೇಗ ಚೇತರಿಸ್ಕೊಂಡು ಮತ್ತೆ ಎಂದಿನಂತೆ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗೆಯೇ ರೇಡಿಯೋಥೆರಪಿ ಕೂಡ ಇತ್ತೀಚಿನ ಒಂದೂವರೆ ದಶಕಗಳಿಂದ ಸಾಕಷ್ಟು ತಂತ್ರಜ್ಞಾನದ ಆವಿಷ್ಕರಣೆಯನ್ನು ಕಂಡಿದೆ. ಇವತ್ತಿನ ದಿನ ಅಡ್ವಾನ್ಸ್ಡ್ ರೇಡಿಯೋಥೆರಪಿ ಮೆಷಿನ್ಸನ್ನು ನಾವು ಬಳಸ್ತಾ ಇದ್ದೇವೆ. ಇದರಲ್ಲಿ ಇವಾಗ ಉದಾಹರಣೆಗೆ ಹಿಂದೆಲ್ಲ ನಾವು 2D-CRT ಅನ್ನುವಂಥ ಒಂದು ರೇಡಿಯೋಥೆರಪಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ವಿ. ಅದಾದ ನಂತರ 3D-CRT ಬಂತು. ನಂತರ IMRT ಅನ್ನುವಂತಹ ಒಂದು ತಂತ್ರಜ್ಞಾನ, IGRT ಅನ್ನುವಂಥ ಒಂದು ತಂತ್ರಜ್ಞಾನ, ಮತ್ತು ರ್ಯಾಪಿಡ್ ಆರ್ಕ್ ಅನ್ನುವಂತಹ SBRT, ಈ ರೀತಿಯಾಗಿ ಹಲವಾರು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸನ್ನು ನಾವು ನಮ್ಮ ಚಿಕಿತ್ಸಾ ರೂಪಗಳಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಇದರಿಂದಾಗಿ ಏನಾಗಿದೆ ಅಂತಂತಂದರೆ, ನಾವು ರೋಗಿಗಳಿಗೆ ಕೊಡುವಂತಹ ಚಿಕಿತ್ಸೆ ತುಂಬ ನಿಖರವಾಗಿದ್ದು, ಅಂದರೆ ಪ್ರಿಸಿಷನ್ ಡ್ರಿವನ್ ಟ್ರೀಟ್ಮೆಂಟ್ ಅಂತ ಏನು ಕರಿತೀವಲ್ಲ ಆ ರೀತಿಯಾಗಿದ್ದು, ಅದರಿಂದ ಉಂಟಾಗುವಂತಹ ಅಡ್ಡ ಪರಿಣಾಮಗಳು ಸಾಕಷ್ಟು ಕಡಿಮೆ ಆಗಿದೆ. ಹಾಗಾಗಿ ಅಡ್ಡ ಪರಿಣಾಮಗಳು ಆಗುತ್ತೆ ನಿಜ, ಆದರೆ ಇವತ್ತಿನ ತಂತ್ರಜ್ಞಾನಗಳ ಬಳಕೆಯಿಂದಾಗಿ ನಾವು ಈ ಅಡ್ಡ ಪರಿಣಾಮಗಳನ್ನು ಸಾಕಷ್ಟು ಕಡಿಮೆ ಪ್ರಮಾಣದಲ್ಲಿ ನೋಡ್ತಾ ಇದ್ದೇವೆ. ಮತ್ತು ರೋಗಿಗಳು ಅದನ್ನು ಸುಲಭವಾಗಿ ಸಹಿಸ್ಕೊಳ್ತಾರೆ ಮತ್ತು ಆದಷ್ಟು ಬೇಗ ಅದರಿಂದ ಚೇತರಿಸ್ಕೊಳ್ತಾರೆ ಕೂಡ. ಸರ್, ಈಗ ಅಡ್ಡ ಪರಿಣಾಮಗಳು ಎಲ್ರಿಗೂ, ಈ ಚಿಕಿತ್ಸೆ ತಗೊಂಡವ್ರಿಗೆ ಎಲ್ರಿಗೂ ಆಗುತ್ತಾ? ಮತ್ತು ಆದ್ರೂ ಶಾಶ್ವತವಾಗಿ ಉಳಿಯುವಂತಹ ಯಾವುದಾದ್ರೂ ಅಡ್ಡ ಪರಿಣಾಮಗಳಾಗ್ಬೋದಾ? ಅಡ್ಡ ಪರಿಣಾಮಗಳು ಸಾಕಷ್ಟು ಪ್ರಮಾಣದಲ್ಲೇ ಆಗುತ್ತೆ. ಅಂತಂದರೆ 100 ಜನ ರೋಗಿಗಳಿಗೆ ನಾವು ಚಿಕಿತ್ಸೆಯನ್ನು ಕೊಟ್ಟರೆ ಸುಮಾರು ಒಂದು 50ರಿಂದ 60 ಜನಕ್ಕೆ ಸಣ್ಣ ಪುಟ್ಟ ಪ್ರಮಾಣದಲ್ಲಾದರೂ ಒಂದಲ್ಲ ಒಂದು ಅಡ್ಡ ಪರಿಣಾಮ ಆಗುವಂತಹ ಸಾಧ್ಯತೆ ಇರುತ್ತೆ. ಉದಾಹರಣೆಗೆ ಹೇಳಬೇಕಂತಂದರೆ, ನಾವು ಶಸ್ತ್ರಚಿಕಿತ್ಸೆಯನ್ನು ಮಾಡಿದರೆ ಕೆಲವರಿಗೆ ಶಸ್ತ್ರಚಿಕಿತ್ಸೆ ನಂತರ ಯೂರಿನರಿ ಇನ್ಕಾಂಟಿನೆನ್ಸ್ ಅಂತಂದರೆ ಮೂತ್ರ ವಿಸರ್ಜನೆ ಮೇಲೆ ಅವರಿಗೆ ಸ್ವಾಧೀನ ಇರೋದಿಲ್ಲ, ಅವರ ಕಂಟ್ರೋಲ್ ಇಲ್ಲದೇ ಯೂರಿನ್ ಲೀಕ್ ಆಗುವಂತಹ ಒಂದು ಅಡ್ಡ ಪರಿಣಾಮವನ್ನು ನಾವು ಸಾಮಾನ್ಯವಾಗಿ ನೋಡ್ತೀವಿ. ಆದರೆ ಇದು ಎಲ್ಲರಿಗೂ ಆಗೋದಿಲ್ಲ, ಕೆಲವರಿಗೆ ಮಾತ್ರ ಆಗುತ್ತೆ. ಮತ್ತು ಯಾರಿಗೆ ಆಗುತ್ತೋ ಅವರಿಗೆ ಕೂಡ ಸಣ್ಣ ಸಣ್ಣ ಚಿಕಿತ್ಸೆಗಳಿಂದ ಮತ್ತು ಸಣ್ಣ ಪುಟ್ಟ ವ್ಯಾಯಾಮಗಳನ್ನು ನಾವು ಅವ್ರ ಕೈಲಿ ಮಾಡಿಸೋದ್ರಿಂದ ಇದು ರಿಕವರ್ ಆಗಿಬಿಡ್ತಾರೆ. ಅಂತಂದರೆ ಇದು ಪರ್ಮನೆಂಟ್ ಸೈಡ್ ಎಫೆಕ್ಟ್ ಅಲ್ಲ, ತಾತ್ಕಾಲಿಕವಾಗಿ, ಅಂದರೆ ಟೆಂಪ್ರರಿಯಾಗಿ ಕೆಲವು ದಿನಗಳ ಕಾಲ ಅಥವಾ ತುಂಬ ಹೆಚ್ಚಂದರೆ ಕೆಲವು ವಾರಗಳ ಕಾಲ ಇದ್ದು
ತಾನಾಗೆ ಸರಿಯಾಗುವಂತಹ ಒಂದು ಅಡ್ಡ ಪರಿಣಾಮ. ಹಾಗೆಯೇ ರೇಡಿಯೇಷನ್ ಥೆರಪಿ ತೆಗೆದುಕೊಳ್ಳುವಾಗ ಟ್ರೀಟ್ಮೆಂಟ್ ನಡೆಯುವಾಗ ಕೆಲವರಿಗೆ ಉರಿಮೂತ್ರ ಆಗುವಂಥದ್ದು ಅಥವಾ ಮೂತ್ರ ವಿಸರ್ಜನೆ ಮಾಡುವಂತಹ ಹೊತ್ತಿನಲ್ಲಿ ರಕ್ತ ಬೆರೆತು ಹೋಗುವಂಥದ್ದು, ಸ್ವಲ್ಪ ನಿತ್ರಾಣ ಆಗುವಂಥದ್ದು, ಈ ರೀತಿಯಾಗಿ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಅಡ್ಡ ಪರಿಣಾಮಗಳು ಆಗುವಂಥ ಸಾಧ್ಯತೆ ಇರುತ್ತೆ. ನಾನು ಹೇಳಿದ ಹಾಗೆ ಹಿಂದೆ ಎಲ್ಲರಿಗೂ ಈ ರೀತಿಯಾದಂಥ ಅಡ್ಡ ಪರಿಣಾಮಗಳು ಆಗೋದಿಲ್ಲ, ಕೆಲವರಿಗೆ ಆಗಬಹುದು. ಆದವ್ರಿಗೂ ಸಹಿತ ಅದು ತಾತ್ಕಾಲಿಕ. ಅಂತಂದರೆ ಆ ಚಿಕಿತ್ಸೆ ನಡೆಯುವಷ್ಟು ದಿನ ಮತ್ತು ಆ ಚಿಕಿತ್ಸೆ ಮುಗಿದು ಕೆಲವು ದಿನಗಳ ಕಾಲ ಮಾತ್ರ ಈ ರೀತಿಯಾಗಿ ಒಂದು ಸೈಡ್ ಎಫೆಕ್ಟ್ ಇರುತ್ತೆ. ಮತ್ತು ಕಾಲಕ್ರಮೇಣ ರೋಗಿಗಳು ಅದರಿಂದ ಚೇತರಿಸ್ಕೊಂಡು ಎಂದಿನಂತೆ ಆಗೋ. ಸರ್, ಈಗ ಒಂದು ಮಾತಿದೆ, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಯಾವುದಾದ್ರೂ ಕಾಯಿಲೆ ಬರೋದಕ್ಕಿಂತ ಮುಂಚೆನೇ ನಾವು ತಡೆಗಟ್ಟಬೇಕು. ಅದೇ ರೀತಿ ಈ ಪ್ರಾಸ್ಟೇಟ್ ಕ್ಯಾನ್ಸರ್ನ ಹೇಗೆ ಅದು ಬರೋದಕ್ಕಿಂತ ಮುಂಚೆನೇ ತಡೆಗಟ್ಟಬಹುದು ನಾವು? ಇದೊಂದು ತುಂಬ ಮುಖ್ಯವಾದ ಪ್ರಶ್ನೆ. ಈ ಪ್ರಶ್ನೆಗೆ ಇವತ್ತಿಗೆ ತುಂಬ ಮಹತ್ವ ಇದೆ. ಯಾಕೆ ಅಂತ ಹೇಳಿದರೆ, ನಾನು ಮೊದಲನೇದಾಗಿ ಹೇಳಿದೆ ತಮಗೆ, ಪ್ರಾಸ್ಟೇಟ್ ಕ್ಯಾನ್ಸರ್ ಈಸ್ ನೌ ಬಿಕಮಿಂಗ್ ದಿ ಮೋಸ್ಟ್ ಕಾಮನ್ ಸಾಲಿಡ್ ಆರ್ಗನ್ ಕ್ಯಾನ್ಸರ್ ಇನ್ ದ ವರ್ಲ್ಡ್. ನಮ್ಮ ಭಾರತ ದೇಶದಲ್ಲೂ ಸಹಿತ ಈಗ ತುಂಬ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡುಬರುವಂತಹ ಕ್ಯಾನ್ಸರ್ ಪ್ರಾಸ್ಟೇಟ್ ಕ್ಯಾನ್ಸರ್. ಸಾಮಾನ್ಯವಾಗಿ ನೀವು ಹಿಂದಿನ ಕಾಲದಲ್ಲಾದರೆ ಕ್ಯಾನ್ಸರ್ ಅನ್ನುವಂತಹ ಪದ ಕೇಳಿದ್ರೇ ಆಶ್ಚರ್ಯ ಆಗ್ತಾ ಇತ್ತು ಜನಕ್ಕೆ, ಯಾಕೆಂತಂದರೆ ತುಂಬ ವಿರಳವಾಗಿ ಕಾಣಿಸ್ತಾ ಇತ್ತದು. ಇವತ್ತಿನ ದಿನ ಪ್ರತಿಯೊಂದು ಮನೆಯಲ್ಲಿ ಕೂಡ ಕ್ಯಾನ್ಸರ್ ಬಗ್ಗೆ ಮಾಹಿತಿ ಇದೆ. ಅವರ ಮನೆಯಲ್ಲಾಗಲಿ ಅಥವಾ ಅವರ ಸಂಬಂಧಿಕರಲ್ಲಾಗಲಿ ಸ್ನೇಹಿತರಲ್ಲಾಗಲಿ ಯಾರಿಗಾದರೂ ಒಬ್ಬರಿಗೆ ಕ್ಯಾನ್ಸರ್ ಬಂದಿರುತ್ತೆ, ಚಿಕಿತ್ಸೆ ಆಗಿರುತ್ತೆ. ಕೆಲವರಿಗೆ ಕ್ಯಾನ್ಸರ್ನಿಂದಾಗಿ ತೊಂದರೆಗಳು ಕೂಡ ಆಗಿರುತ್ತೆ. ಇಂತಹ ಪರಿಸ್ಥಿತಿ ಇರುವಾಗ ನಾವು ಈ ಕ್ಯಾನ್ಸರ್ ಯಾಕೆ ಬರ್ತಾ ಇದೆ, ಇದನ್ನು ಏನಾದರೂ ಮಾಡಿ ನಾವು ತಡೆಗಟ್ಟಲಿಕ್ಕೆ ಆಗುತ್ತಾ? ಒಂದು ಪಕ್ಷ ತಡೆಗಟ್ಟಲಿಕ್ಕೆ ಆಗಲಿಲ್ಲ ಅಂತಂತಂದರೆ ಈ ಕ್ಯಾನ್ಸರ್ ಉಂಟಾಗುವಂತಹ ಸಾಧ್ಯತೆಗಳನ್ನು ಕಡಿಮೆ ಮಾಡಲಿಕ್ಕೆ ಆಗುತ್ತಾ ಅನ್ನೋದನ್ನು ತುಂಬ ಕೇರ್ಫುಲ್ಲಾಗಿ ನಾವು ಎವ್ಯಾಲ್ಯೂಯೇಟ್ ಮಾಡಬೇಕು. ನಾನು ಮುಂಚೆನೂ ಹೇಳಿದ್ದೀನಿ ತಮಗೆ, ಈ ಕ್ಯಾನ್ಸರ್ ಪ್ರಾಸ್ಟೇಟ್ ಕ್ಯಾನ್ಸರ್ ಯಾವುದ್ರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಲ್ಲ, ಇದು ಸಾಮಾನ್ಯವಾಗಿ ಒಂದು ಲೈಫ್ ಸ್ಟೈಲ್ ಡಿಸೀಸ್. ಅಂತಂದರೆ ಪಾಶ್ಚಾತ್ಯೀಕರಣದಿಂದಾಗಿ ಉಂಟಾಗ್ತಾ ಇರುವಂತಹ ಒಂದು ಕಾಯಿಲೆ ಅಂತ ನಾವು ಹೇಳ್ಬೋದು. ಹಿಂದೆಯೇ ನಾನು ಹೇಳಿದ ಹಾಗೆ ಈ ಕ್ಯಾನ್ಸರ್ ಬರೋದಕ್ಕೆ ಕಾರಣಗಳು ಅಂತಂದರೆ ತಂಬಾಕು ಸೇವನೆ, ಅತಿ ಹೆಚ್ಚು ಮದ್ಯಪಾನ ಸೇವನೆ ಮಾಡೋದಾಗಲಿ, ರೆಡ್ ಮೀಟ್ ಇಂಟೇಕ್ ಮಾಡೋದಾಗಲಿ, ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಸ್ ಅದನ್ನು ತಿನ್ನೋದಾಗಲಿ, ಅಥವಾ ಕೆಮಿಕಲ್ಸ್, ಈ ನಮ್ಮ ಕೃಷಿಯಲ್ಲಿ ನಾವು ಕೆಮಿಕಲ್ನ ಬಳಕೆ ಮಾಡುವಂಥದ್ದಾಗಲಿ, ಈ ರೀತಿಯಾಗಿ ಮಾಡೋದರಿಂದ ಉಂಟಾಗ್ತಾ ಇರುವಂತಹ ಒಂದು ಕ್ಯಾನ್ಸರ್ ಇದು. ಹಾಗಾಗಿ ಈ ಕ್ಯಾನ್ಸರ್ನ ತಡೆಗಟ್ಟೋದಕ್ಕೆ ಅಥವಾ ಅದರ ಒಂದು ಇನ್ಸಿಡೆನ್ಸ್ ಏನಿದೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ ನಮ್ಮಲ್ಲಿ. ಒಳ್ಳೆಯ ಆಹಾರ ತೆಗೆದುಕೊಂಡು ತಂಬಾಕು ಸೇವನೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಿ, ಯಾವುದೇ ವಿಧವಾಗಿ ಅಂತಂದರೆ ಸ್ಮೋಕಿಂಗ್ ಮಾತ್ರ ಅಲ್ಲ, ಕಡ್ಡಿಪುಡಿ, ಹೊಗೆ ಸೊಪ್ಪು, ಬೇರೆ ನಶ್ಯ, ಅಥವಾ ನಮ್ಮ ಸ್ನೇಹಿತರು ಯಾರಾದರೂ ಪಕ್ಕದಲ್ಲಿ ನಿಂತ್ಕೊಂಡು ಧೂಮಪಾನ ಮಾಡ್ತಾ ಇದ್ರೆ ಅವ್ರ ಪಕ್ಕದಲ್ಲಿ ನಿಂತ್ಕೊಳ್ಳೋದು, ಪ್ಯಾಸಿವ್ ಸ್ಮೋಕಿಂಗ್ ಅಂತ ನಾವೇನು ಕರಿತೀವಲ್ಲ ಆ ರೀತಿ ಮಾಡೋದಾಗಲಿ, ಇದು ಎಲ್ಲದನ್ನು ನಾವು ಅವಾಯ್ಡ್ ಮಾಡೋದ್ರಿಂದ, ಮತ್ತು ಮದ್ಯಪಾನ ಸೇವನೆಯನ್ನು ಸಂಪೂರ್ಣವಾಗಿ ಬಿಟ್ಟುಬಿಡೋದ್ರಿಂದ, ಮತ್ತು ಈ ರೆಡ್ ಮೀಟ್ ಇಂಟೇಕನ್ನು ಕಡಿಮೆ ಮಾಡೋದಾಗಲಿ ಅಥವಾ ನಿಲ್ಲಿಸೋದಾಗಲಿ, ನಮ್ಮ ಬಳಕೆಯಲ್ಲಿ ಅದನ್ನು ನಿಲ್ಲಿಸೋದಾಗಲಿ ಅಳವಡಿಸ್ಕೊಳ್ಳೋದ್ರಿಂದ ಈ ಕಾಯಿಲೆಯನ್ನು ನಾವು ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ಅಷ್ಟೇ ಅಲ್ಲದೆ ಆಹಾರ ಅಷ್ಟೇ ಅಲ್ಲ, ನಮ್ಮ ಒಂದು ವ್ಯಾಯಾಮ ಆಗಿರಬಹುದು, ಅದನ್ನು ಎಲ್ಲದನ್ನು ನಾವು ನಿಯಮಿತವಾಗಿ ಪಾಲಿಸೋದ್ರಿಂದ, ಅಂತಂದರೆ ದೇಹದ ತೂಕವನ್ನು ಸಮತೋಲನದಲ್ಲಿ ಇಟ್ಕೊಳ್ಳೋದ್ರಿಂದ, ಈ ರೀತಿಯಾಗಿ ನಾವು ಎಲ್ಲ ಗುಡ್ ಲಿವಿಂಗ್ ಲೈಫ್ ಸ್ಟೈಲ್ ನಾವು ಏನು ಹೇಳ್ತೀವಲ್ಲ ಅದನ್ನು ಅಳವಡಿಸ್ಕೊಳ್ಳೋದ್ರಿಂದ ಪ್ರಾಸ್ಟೇಟ್ ಕ್ಯಾನ್ಸರ್ನ ತಡೆಗಟ್ಟೋದಕ್ಕಾಗಲಿ ಅಥವಾ ಅದರ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕಾಗಲಿ ಸಾಧ್ಯತೆ ಇರುತ್ತೆ. ಯಾವ ವ್ಯಕ್ತಿಗಳಿಗೆ ಈ ಕ್ಯಾನ್ಸರ್ ಬಂದಿರುತ್ತೋ ಅವರ ಮನೆತನದವರು, ಅಂತಂದರೆ ಅವರ ಮಕ್ಕಳಾಗಿರ್ಬಹುದು, ಗಂಡು ಮಕ್ಕಳಾಗಿರ್ಬಹುದು, ಅಥವಾ ಅವರ ಅಣ್ಣ ತಮ್ಮಂದರಾಗಿರ್ಬಹುದು, ಅಥವಾ ಅವ್ರ ಮಕ್ಕಳುಗಳಾಗಿರ್ಬಹುದು, ಅಂದರೆ ರಕ್ತ ಸಂಬಂಧಿಗಳು ಯಾರು ಇರ್ತಾರಲ್ಲ ಅವರು ನಿಯಮಿತವಾಗಿ PSA ಸ್ಕ್ರೀನಿಂಗ್ ಮಾಡ್ಕೊಳ್ಳೋದ್ರಿಂದ ಕೂಡ ಈ ಕ್ಯಾನ್ಸರ್ನ ತಡೆಗಟ್ಟೋದಕ್ಕಾಗೋದಿಲ್ಲ, ಆದರೆ ಪ್ರಾರಂಭಿಕ ಹಂತದಲ್ಲೇ ಅದನ್ನು ಪತ್ತೆ ಹಚ್ಕೊಳ್ಬಹುದು ಮತ್ತು ಅದಕ್ಕೆ ಸೂಕ್ತವಾಗಿ ಚಿಕಿತ್ಸೆ ತೆಗೆದುಕೊಂಡು ಅದರಿಂದ ಗುಣಮುಖರಾಗಬಹುದು.
ಸರ್, ಈಗಿನ ಕಾಲದಲ್ಲಿ ಹೆಂಗೆ ಅಂದರೆ ನಮ್ಮ ಹತ್ರ ಇಷ್ಟೊಂದು ಮಾಹಿತಿಗಳಿದ್ರೂ ಕೂಡ ನಮಗೆ ಪರಿಚಯದವರಿಗೋ ಅಥವಾ ನಮ್ಮ ಮನೆಯಲ್ಲೇ ಯಾರಿಗೋ ಒಬ್ಬರಿಗೆ ಈ ಥರ ಪ್ರಾಸ್ಟೇಟ್ ಕ್ಯಾನ್ಸರ್ ಆಗಿದೆ ಅಂತ ಹೇಳಿದಾಗ ನಾವು ಭಯ ಪಡ್ತೀವಿ, ಅದು ಸಹಜ. ಆದರೆ ಅದನ್ನೆಲ್ಲ ಬಿಟ್ಬಿಟ್ಟು ನಾವು ಅವ್ರಿಗೆ ಯಾವ ರೀತಿ ಮತ್ತು ಹೇಗೆ ಸಹಾಯ ಮಾಡ್ಬೋದು? ಇದು ಒಂದು ತುಂಬ ಮುಖ್ಯವಾದ ಒಂದು ಪ್ರಶ್ನೆ. ಇದು ಯಾರಿಗಾದರೂ ಕ್ಯಾನ್ಸರ್ ಆಗಿದೆ ಅಂತ ಕೂಡಲೇ ನೀವು ಹೇಳ್ದಂಗೆ ಫಸ್ಟ್ ಆತಂಕ ಆಗುತ್ತೆ. ಏನಾದರೂ ಇನ್ನು ಕಷ್ಟ ಆಗಬಹುದು, ಚಿಕಿತ್ಸೆ ಕಷ್ಟ ಆಗಬಹುದು, ಜೀವಕ್ಕೂ ಅಪಾಯ ಆಗಬಹುದು. ಈ ರೀತಿಯಾಗಿ ನಾನಾ ಥರವಾದಂತಹ ಒಂದು ನೆಗೆಟಿವ್ ಥಿಂಕಿಂಗ್ ಅಂತ ನಾವೇನು ಹೇಳ್ತೀವಿ ಅದು ಉಂಟಾಗತ್ತೆ. ಪ್ರಾಸ್ಟೇಟ್ ಕ್ಯಾನ್ಸರ್ ಕುರಿತಾಗಿ ನಾವು ಹೇಳಬೇಕು ಅಂತಂತಂದರೆ ಅದು ಒಂದು ಮೈಲ್ಡ್ ಡಿಸೀಸ್. ನಾನು ತಮ್ಗೆ ಆವಾಗಲೇ ಹೇಳಿದ್ದೇನೆ, ಬೇರೆ ಕ್ಯಾನ್ಸರ್ಗಿಂತ ತುಂಬ ವಿಭಿನ್ನವಾಗಿ ವರ್ತಿಸುವಂತಹ ಒಂದು ಕ್ಯಾನ್ಸರ್. ಹಾಗಾಗಿ ಪ್ರಾಸ್ಟೇಟ್ ಕ್ಯಾನ್ಸರ್ ಇದೆ ಅಂತ ಗೊತ್ತಾದರೆ ಮೊದಲನೇದಾಗಿ ಏನು ಅಂತಂತಂದರೆ ಯಾವುದೇ ವಿಧವಾದಂತಹ ಆತಂಕ ಬೇಕಾಗಿಲ್ಲ. ಅದು ಮೊದಲನೇ ಹಂತದಲ್ಲಿರಬಹುದು, ಕಡೆ ಹಂತದಲ್ಲಿರಬಹುದು. ಯಾವುದೇ ಒಂದು ಹಂತದಲ್ಲಿ ನಾವು ಈ ಪ್ರಾಸ್ಟೇಟ್ ಕ್ಯಾನ್ಸರ್ನ ಕಂಡುಕೊಂಡ್ರೂ ಸಹಿತ ಇದಕ್ಕೆ ಚಿಕಿತ್ಸೆ ತುಂಬ ಚೆನ್ನಾಗಿದೆ. ಕಾಯಿಲೆ ವಾಸಿ ಮಾಡೋದಕ್ಕೆ ಆಗೋದಿಲ್ಲ ಅಂದಾಗಲೂ ಕೂಡ ಈ ಕಾಯಿಲೆಯನ್ನು ಸಾಕಷ್ಟು ದೀರ್ಘಕಾಲ ನಾವು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದಕ್ಕೆ ಒಳ್ಳೆಯ ಅವಕಾಶ ಇದೆ. ತಕ್ಷಣದಲ್ಲಿ ರೋಗಿಗೆ ಯಾವುದೇ ವಿಧವಾದಂತಹ ಜೀವನ ಶೈಲಿಯಲ್ಲಿ ವ್ಯತ್ಯಾಸ ಕಂಡುಬರೋದಿಲ್ಲ. ತಮ್ಮ ತಮ್ಮ ಕೆಲಸಗಳನ್ನು ತಾವು ಪಾಲಿಸ್ಕೊಂಡು ಎಂದಿನಂತೆ ತಮ್ಮ ಜೀವನವನ್ನು ನಡೆಸೋದಕ್ಕೆ, ಅಂದರೆ ಚಿಕಿತ್ಸೆ ತೆಗೆದುಕೊಳ್ತಾ ನಾನು ಹೇಳ್ತಾ ಇರೋದು, ಎಂದಿನಂತೆ ತಮ್ಮ ಜೀವನವನ್ನು ನಡೆಸೋದಕ್ಕೆ ಒಳ್ಳೆಯ ಅವಕಾಶ ಇದೆ. ಹಾಗಾಗಿ ಮೊದಲನೇದಾಗಿ ಯಾರಿಗಾದರೂ ನಮಗೆ ತಿಳಿದವರಿಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಬಂದಿದೆ ಅಂತಂತಂದರೆ ಅವರಿಗೆ ನಾವು ಧೈರ್ಯ ಹೇಳ್ಬೋದು, ಇದರಿಂದ ಏನು ತೊಂದರೆ ಆಗೋದಿಲ್ಲ ಅಂತ. ಒಂದು. ಎರಡನೇದು, ಯಾವ ಚಿಕಿತ್ಸಕರ ಹತ್ರ ಅವರನ್ನು ಕರ್ಕೊಂಡು ಹೋದರೆ ಅವರಿಗೆ ಅನುಕೂಲ ಆಗಬಹುದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಇರಬೇಕು. ಸಾಮಾನ್ಯವಾಗಿ ಈ ಪ್ರಾಸ್ಟೇಟ್ ಕ್ಯಾನ್ಸರ್ಗಳನ್ನು ಯೂರಾಲಜಿಸ್ಟ್ ಅಥವಾ ಯೂರೋ ಆಂಕಾಲಜಿಸ್ಟ್ಸ್ ನೋಡ್ತಾರೆ. ಅವರು ಅದನ್ನು ಪರೀಕ್ಷೆ ಮಾಡ್ತಾರೆ, ಪರಿಶೀಲಿಸ್ತಾರೆ, ಅದು ಯಾವ ಹಂತದಲ್ಲಿದೆ ಅಂತ ತಿಳ್ಕೊಳ್ತಾರೆ. ಅದರ ನಂತರ ಅವರಿಗೆ ಸೂಕ್ತವಾಗಿ ಚಿಕಿತ್ಸೆಯನ್ನು ಸಲಹೆ ಮಾಡ್ತಾರೆ. ಎಷ್ಟೋ ಬಾರಿ ಯೂರಾಲಜಿಸ್ಟ್ಸ್ ಅಥವಾ ಯೂರೋ ಆಂಕಾಲಜಿಸ್ಟ್ಸೇ ಈ ಪ್ರಾಸ್ಟೇಟ್ ಕ್ಯಾನ್ಸರ್ಗೆ ಚಿಕಿತ್ಸೆಯನ್ನು ಕೊಡ್ತಾರೆ. ಕೆಲವು ಬಾರಿ ಅದಕ್ಕೆ ರೇಡಿಯೇಷನ್ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಎಂದಾಗ ಅಥವಾ ಕೀಮೊಥೆರಪಿ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಎಂದಾಗ ತಮ್ಮ ಕೊಲೀಗ್ಸ್ ಯಾರಿರ್ತಾರೆ, ಮೆಡಿಕಲ್ ಆಂಕಾಲಜಿ, ರೇಡಿಯೇಷನ್ ಆಂಕಾಲಜಿ ಕೊಲೀಗ್ಸ್, ಅವ್ರ ಹತ್ರ ಈ ರೋಗಿಗಳನ್ನು ಕಳಿಸಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸ್ತಾರೆ. ಹಾಗಾಗಿ ಈ ಕಾಯಿಲೆ ಬಗ್ಗೆ ಅನುಮಾನ ಇದ್ದರೆ ಅವರು ಖಂಡಿತವಾಗಿಯೂ ಹತ್ತಿರದಲ್ಲಿರುವಂತಹ ಯೂರಾಲಜಿಸ್ಟ್ ಅಥವಾ ಯೂರೋ ಆಂಕಾಲಜಿಸ್ಟನ್ನು ಸಂಪರ್ಕ ಮಾಡೋದು ಒಳ್ಳೆಯದು. ಮೂರನೇದಾಗಿ, ಈ ಚಿಕಿತ್ಸೆಯನ್ನು ನಾವು ರೋಗಿಗಳಿಗೆ ಕೊಡೋದಕ್ಕೆ ಶುರು ಮಾಡಿದ ಮೇಲೆ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಯಾವ ಒಂದು ಅಡ್ಡಿ ಪರಿಣಾಮಗಳಾಗುತ್ತಲ್ಲ, ಆ ಹೊತ್ತಿನಲ್ಲಿ ಸುತ್ತಮುತ್ತಲು ಇರುವಂಥ ಜನ, ಅವರ ಆಪ್ತರು ಅವರಿಗೆ ಸಪೋರ್ಟ್ ಕೊಡಬೇಕಾಗತ್ತೆ. ಸೈಕಲಾಜಿಕಲ್ ಸಪೋರ್ಟ್ ಅಂತ ನಾವೇನು ಹೇಳ್ತೀವಿ, ಆ ಸಪೋರ್ಟನ್ನು ಕೊಡಬೇಕಾಗತ್ತೆ. ಅವ್ರ ಜೊತೆ ಸಾಕಷ್ಟು ಸಮಯ ಟೈಮ್ ಸ್ಪೆಂಡ್ ಮಾಡೋದು, ಅವ್ರ ಜೊತೆಗೆ ಅವರನ್ನು ಫಿಸಿಕಲಿ ಆ್ಯಕ್ಟಿವ್ ಆಗಿಡೋದು, ಅಂತಂದರೆ ವಾಕಿಂಗ್ ಕರ್ಕೊಂಡೋದಾಗಲಿ, ಎಕ್ಸರ್ಸೈಸ್ ಮಾಡಿಸೋದಾಗಲಿ ಮಾಡೋದು. ಮತ್ತು ಅವರ ಆಹಾರದ ಬಗ್ಗೆ ಗಮನ ಕೊಡುವಂಥದ್ದಾಗಲಿ, ಅಂತಂದರೆ ಅವರಿಗೆ ಒಳ್ಳೆಯ ಪೌಷ್ಟಿಕಾಂಶ ಇರುವಂತಹ ಆಹಾರಗಳನ್ನು ಒದಗಿಸೋದಾಗಲಿ, ಈ ರೀತಿಯಾಗಿ ಅವರು ಸಪೋರ್ಟ್ ಕೊಡೋದು. ಅವರು ಯಾವುದಾದ್ರೂ ಒಂದು ವ್ಯಸನಕ್ಕೆ ಒಳಗಾಗಿದ್ದರೆ, ಅಂತಂದರೆ ಮದ್ಯಪಾನ, ಧೂಮ್ರಪಾನ, ಈ ಥರ ಯಾವುದಾದ್ರೂ ಒಂದು ವ್ಯಸನಕ್ಕೆ ಒಳಗಾಗಿದ್ದರೆ ಅವರಿಗೆ ಎನ್ಕರೇಜ್ಮೆಂಟ್ ಕೊಟ್ಟು ಅದರಿಂದ ಅವರನ್ನು ಆಚೆ ತೆಗೆಯೋಕ್ಕೆ ಪ್ರಯತ್ನ ಮಾಡೋದಾಗಲಿ, ಈ ರೀತಿಯಾಗಿ ಮಾಡೋದರಿಂದ ಅವರಿಗೆ, ರೋಗಿಗಳಿಗೆ ಒಳ್ಳೆಯ ಆತ್ಮವಿಶ್ವಾಸ ಉಂಟಾಗುತ್ತೆ. ಮತ್ತು ಕಾಲಕ್ರಮೇಣ ಅವ್ರಿಗೆ ಅರ್ಥ ಆಗುತ್ತೆ ಈ ಕಾಯಿಲೆ ಅಷ್ಟು ತೀಕ್ಷ್ಣ ಇಲ್ಲ, ತಾವು ಚೆನ್ನಾಗಿದ್ದೀವಿ, ನಾವು ಅವ್ರ ಜೀವನಗಳನ್ನು ನಾವು ಎಂದಿನಂತೆ ನಡೆಸೋದಕ್ಕೆ ನಾವು ಸಶಕ್ತರಾಗಿದ್ದೀರಿ ಅಂತ ಅವರಿಗೆ ಅನಿಸುತ್ತೆ. ಅಲ್ಲಿ ತನಕ ಆದರೂ ನಾವು ಎಲ್ಲರೂ ಸೇರಿಕೊಂಡು ಅವರಿಗೆ ಈ ರೀತಿಯಾಗಿ ಸಪೋರ್ಟ್ ಕೊಟ್ಟರೆ ಅದು ತುಂಬ ಅನುಕೂಲ ಆಗುತ್ತೆ. ಇಷ್ಟೊತ್ತು ನಾವು ಪ್ರಾಸ್ಟೇಟ್ ಕ್ಯಾನ್ಸರ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಅದ್ರ ಜೊತೆಗೆ ಯಾಕೆ ಅದು ಈಗಿನ ಕಾಲದಲ್ಲಿ ತೀರಾ ಸಾಮಾನ್ಯವಾಗಿ ಕಂಡುಬರುವಂತಹ ಒಂದು ಕಾಯಿಲೆ ಆಗಿದೆ ಅನ್ನೋದಿರಬಹುದು, ಅಥವಾ
ಅದು ಯಾವ ಕಾರಣಗಳಿಂದ ಆಗತ್ತೆ ಮತ್ತು ಅದನ್ನು ಹೇಗೆ ಆಧುನಿಕ ತಂತ್ರಜ್ಞಾನಗಳ ಮೂಲಕ ಅದನ್ನು ಅಳವಡಿಸ್ಕೊಂಡು ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ, ಮತ್ತು ಅದು ಹೆಚ್ಚು ತೀಕ್ಷ್ಣ ಅಲ್ಲ, ಅದು ಕಾಯಿಲೆನ ಗುಣಪಡಿಸ್ಬೋದು ಅನ್ನುವಂತಹ ಎಲ್ಲ ವಿಷಯಗಳನ್ನು ನಾವು ಇವತ್ತು ತಿಳ್ಕೊಂಡ್ವಿ. ಅದೇ ರೀತಿ ಕೆಲವೊಂದು ಸಣ್ಣ ಪುಟ್ಟ ಕಿವಿ ಮಾತುಗಳನ್ನು ನಾವು ನಮ್ಮ ಡಾಕ್ಟರಿಂದ ಕೇಳ್ಪಟ್ವಿ. ಹೇಗೆ ನಮ್ಮ ಪರಿಚಯದವರು ಅಥವಾ ಪ್ರೀತಿ ಪಾತ್ರರಿಗೆ ಈ ಕ್ಯಾನ್ಸರ್ ಉಂಟಾದಾಗ ನಾವು ಹೇಗೆ ಬೆಂಬಲ ಕೊಡ್ಬೋದು ಅನ್ನೋದನ್ನ ಕೂಡ ತಿಳ್ಕೊಂಡ್ವಿ. ಈ ಎಲ್ಲ ಅಮೂಲ್ಯವಾದ ಮಾಹಿತಿಗಳನ್ನು ಹಾಗೂ ಪ್ರಾಸ್ಟೇಟ್ ಕ್ಯಾನ್ಸರ್ ಅನ್ನುವಂತಹ ಒಂದು ಈ ಕಾಯಿಲೆ ಬಗ್ಗೆ ಪರಿಪೂರ್ಣ ಮಾಹಿತಿಯನ್ನು ನಮಗೆ ನೀಡಿರುವಂತಹ ಡಾಕ್ಟರ್ ಶ್ರೀವತ್ಸ ಎನ್ರವರಿಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್. ಧನ್ಯವಾದಗಳು. ನಮಸ್ಕಾರ.